ಖುಷಿ ಆತವ ಯವ್ವ ನನಗೆ. ನಾನು ಅಯ್ಯೋ ನಿಜವಾಗ್ಲು ಮನೆ ಹೋಗಿ ಎಲ್ಲ ಹಬ್ಬಕ್ಕೆ ಬರ್ತಾಳೆ ಇಲ್ಲ ಅಂತ ಮಾಡಿದ್ದೆ. ಅಲ್ಲ ಏನು ಮನಮಿಗೆ ಅಲ್ಲ ಎದ್ರ ಸಂಬಂಧ ಫ್ರೀ ಇದ್ರ ಅಂತೇಳಿ ಕರ್ಕೊಂಬಂದೇನೆ. ಯಾಕೆ ಬೇವ ಏನೋ ಖುಷಿ ಒಳಗೆ ಭಾಳ ಮಾತಾಡತ್ತೀವ, ಯಾಕೆ ಏನಾತ? ಅಯ್ಯೋ ಏನಾತಂತ ಕೇಳ್ತಿಯಲ್ಲ ಹುಡುಗಿ, ಎಷ್ಟು ಖುಷಿ ಆಗತ್ತವ ಯವ್ವ. ಬರೀ ಹೇಳಾರ ಆರಾಮದಿರಲ್ರಿ ಒಟ್ಟು? ಆರಾಮದೇನ್ರಿ ಅತ್ಯಾರ, ನೀವು ಆರಾಮದಿರ್ರಿ? ಆರಾಮದೇನು ನೋಡ್ರಿಪ್ಪ. ತಡ್ರಿ ಚೈದು ತರ ಕೇಳ್ತೀನಿ. ಇಬ್ರು ಕುಂದ್ರಿ ಅದು ಹಿಟ್ಟೆ ಪಟ್ಟಕ್ಕನೆ ಚಾ ತೊಗೊಂಬರ್ತೀನಿ. ನಾನು ಸಸಿ ಏನು ಮಾಡಕತ್ತಾಳೆ ಏನೋ ಒಳಗೆ ನೋಡ್ತೀನಿ. ನಿಮ್ಮ ವಾರಿಗೆ ನೋಡು, ನಾವು ಬಂದಿದ್ದಕ್ಕೆ ಎಷ್ಟು ಖುಷಿ ಆತ. ನೀನೋ ಬೇಕಿ ಹೋಗೋಣ ಬಾ ಅಂದ್ರೆ ಬರೋ ಬಲ್ಲಿ. ಅಲ್ರಿ ಕಾರಣ ಇಲ್ದೆ ಇವತ್ತು ಕರ್ಕೊಂಬಂದಿರಿ, ಏನು ಕಾರಣ ಇತ್ತು? ಎದ್ರ ಸಂಬಂಧ ಕರ್ಕೊಂಬಂದಿರಿ ಅದನ್ನಾರ ಹೇಳ್ರಿ ಹೋಗ್ಲತ್ತಾಗ. ಏನಪ್ಪ ನನಗಂತೂ ಒಂದು ತಿಳಿವಲ್ತು. ಈಗೇನಿಲ್ಲ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲ ನಮ್ದು. ಒಂಥರ ಕರಿಲಾರ್ದ ಬಂದಂಗೆ ಆಗಲಿಲ್ಲ. ನೀವೇ ಹೇಳ್ರಿ ನೋಡೋಣ. ಅಯ್ಯೋ ದೇವ್ರೆ, ಕರಿಲಾರ್ದ ಬಂದಾನಿ. ಯಾರ ಮನೆಗೆ ಬಂದಿ? ನಿಮ್ಮ ಅವನ ಮನೆಗೆ ಬಂದಿ. ಇಲ್ಲೋಡ, ಮಕ್ಕಳನ್ನ ತಾಯಿ ಆಗಲಿ ಅಣ್ಣ ತಮ್ಮಗಳಾಗಲಿ ಕರಿಬೇಕಂತ ಏನೂ ಇಲ್ಲ. ಏನೂ ಇಲ್ಲ, ಆದರೆ ಈಗ ಮೊನ್ನೆ ಅಷ್ಟು ಪರಿ ಚಾಲು ಕರೆದ್ವಿ ಬರಲೇ ಇಲ್ಲಪ್ಪ ನೀವು. ಈಗ ಇದ್ಕಿತ್ತಂಗೆ ಹೋಗ್ಲಿ ಬಿಡ್ರಿ. ಇದು ಹೇಳೇನ್ರಿ, ಆಕಿ ನೋಡಿದ್ದಿಲ್ಲ ಅಂತ ಹಿತ್ತಲಾಗಿದ್ಲಂತ ಚಾ ಮಾಡ್ಕೊಂಬರಕ್ಕೆ ಹೇಳೇನಿ. ನೀವು ಕುಂದ್ರಿ ಹೇಳ್ಯಾರ, ಕುಂದ್ರಿ. ಅವ ಕೈಕಾಲು ಮುಖ ತಗೋಬೇಕಂತವ್ರೆ. ಇದು ಅಣ್ಣಂದು ಒಂದು ಲುಂಗಿ ಪಂಜಿ ಬನೀನು ಐತೇನ್ರಿ? ಹಾಂ ಐತಿ. ಅಂದ್ರೆ ನಾವು ಇಲ್ಲಿ ಹೊರಗೆ ಬಂದಿದ್ಯಾವ, ಅತ್ತಾಗಿಂದ ಅತ್ತಾಗ ಇಲ್ಲಿ ಬಂದೇವಲ್ಲ, ಹಾಗಾಗಿ ಅರ್ಬಿ ತಂದಿಲ್ಲ ಅಷ್ಟೇ. ಹೌದಾ? ನಾನು ಅದೇ ಏನಪ್ಪ ಇದು ಅಂದ್ಕೊಂಡೆ. ಇರ್ಲಿ ಬಿಡು, ಹಂಗಾರೆ ಸರಿ. ನಡಿ ಒಳಗೆ ನೋಡಿ. ಅಲ್ಲಿ ಇದು ನಿಮ್ಮ ಅಣ್ಣನ ಕ್ವಾಣಿ, ಆ ಕ್ವಾಣಿ ಬಾಜುಕ ಕಪಾಟ್ ಐತಲ್ಲ, ಆ ಕಪಾಟ್ನೆ ಮಡಿಚಿಟ್ಟಿರ್ತಾರೆ ನೋಡಿ. ಅಲ್ಲ ಅವತ್ತು ಅಷ್ಟು ಪರಿ ಕರೆದೆ ಬಾ 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 ಅಂತೇಳಿ, ನೋಡಿದರೆ ಬರಲಿಲ್ಲ. ಈಗ ಇದ್ಕಿದ್ದಂಗೆ ಬಾ ಬಾ ಅಂತಂದು ಕರಿಲಾರ್ದೆ ಬಿಡ್ಲಾರ್ದೆ ಬಂದಾರಲ್ಲ. ಏನು ಹೇಳಬೇಕು ಏನಪ್ಪ ಇದಕ್ಕೆ, ಏನೋ ಒಂದು ಅರ್ಥ ಆಗೋಲ್ತು. ಅತ್ತೇರ ಚಾಕಿಟ್ಟನಿ, ಮತ್ತೇನಾರ ಮಾಡ್ಬೇಕಾ? ಚಾಕಿಟ್ಟೇನ? ಒಂದು ಸ್ವಲ್ಪ ಚುಮರ್ ಮಾಡು. ಏನು ಮತ್ತೇನಾರು ಬೇಕನ್ನ ಕೇಳ್ತೀನಿ, ಚುಮರ್ ಮಾಡು. ಸರಿ. ಅಲ್ಲ ಎಲ್ಲಿ ಹೋದ್ರು? ಇಲ್ಲಿ ಕೊನೆಗ ನೀ ಇದು ಅರ್ಬಿ ತೊಗೊಳಕ್ಕೆ ಹೋಗ್ಯಾರ. ಲುಂಗಿ ಪಂಜಿ ಬನ್ನಿನ್ ಬೇಕು ಅಂದ್ಲ, ಅದ ನೋಡಿ ತಗೋ ಹೋಗು ಅಂದೆ. ಹೌದಾ? ಅಲ್ಲ ಅಲ್ಲಿ ಒಗದಿದ್ದು ಮಡ್ಚಿಟ್ಟಿದ್ದೆ, ಅವನ್ನ ತೊಗೊಂಡ್ಬೇಕಿಲ್ರಿ ಅತ್ಯಾರ. ಇಲ್ಲಾಂದ್ರೆ ಒಂದು ಜೋಡಿ ಹೊಸಾದ ಲುಂಗಿ ಪಂಜಿ ಹಂಗೆ ಇಟ್ಟನಿ, ಅದನ್ನ ಕೊಡ್ಲೇನ್ರಿ ಅತ್ಯಾರ ತಿಜಿರಿ ಅಂದೆ? ಆಯ್ತೇನ? ನಾನು ಕೇಳಲಿಲ್ಲ. ಇರ್ಬಿಡು, ಇವತ್ತಿನ ಸುಟ್ಕೊಲಿ, ನಾಳೆ ಒಗದಿದ್ದು ಹೊಸದು ತೊಗೊಂಡು ಕೊಡುವಂತೆ. ಸರಿ ಅತ್ಯಾರ, ಹಂಗಾಲಿ. ಅವ ಕೊಟ್ಟೆನ? ಒಗದಿದ್ದು ಲುಂಗಿ ಪಂಜಿ ಬನ್ನಿನ ಅಲ್ಲೇ ಇತ್ತು, ಕೊಟ್ಟನಿ. ಮಾರಿ ತೊಗೊಳಕ್ಕೆ ಹೋಗ್ಯಾರ, ಅಲ್ಲೇ ಇಟ್ಟು ಬಂದೇನೆ. ಹೇಳಿ ತೊಗೊಂಡಿದ್ದು ಬಂದು ಹಾಕೋರಿ ಅಂತೇಳಿ. ಹೌದಾ? ಆಗಲಿ ಬಿಡ, ಆಗಲಿ ಹಂಗಾರೆ. ಗಿರ್ಜಾ ಹೋಗುವ ಹೋಗು. ಇದು ಒಂದಿಷ್ಟು ಮರಿಗೆ ಒಗ್ಗರಣೆ ಪಲ್ಯ ಮಾಡು. ಕೇಳೇ ಕಲ್ಸಿದ್ರಾತ, ಬೇಡ ಅಂದ್ರೆ ಬಿಟ್ರಾತ, ಅಕಸ್ಮಾತ್ ತಿಂತೀನಿ ತಗೋರಿ ಅಂದ್ರೆ ಕಲ್ಸಿದ್ರಾತ. ಸರಿ ಅಮ್ಮ. ಅಲ್ಲ ಬೈಲೆ ಏನವಾ? ಅಲ್ಲ ಇದಕ್ಕಿದ್ದಂಗೆ ಗಂಡ ಇಂತಿ ಬಂದಿರಲ್ಲ, ಏನಾರ ಸಮಸ್ಯೆನಾ? ಆರಾಮದಿರೋದಿಲ್ಲ? ಮನೆಗೆ ಏನಾರು ಜಗಳ ಪಗಳ ಮಾಡಿರೇನಾ? ಉಟ್ಟ ಅರ್ಬಿ ಮೇ ಬಂದಿರಿ, ಅರ್ಬಿ ಸತಿಗೆ ತಂದಿಲ್ಲ ಯಾಕ? ಅವ ಏನಿಲ್ಲವಾ ಅಂತ ಜಗಳ ಗಿಗಳ ಏನು ಮಾಡ್ಕೊಂಡಿಲ್ಲ. ನಿನಗೆ ಯಾಕೆ ಹಿಂಗೆ ಅನ್ನಿಸ್ತೆ? ಹೋಗ ನಿಮ್ಮ ಅವನ ಆರಾಮದೇವ ನಾವು. ಅಲ್ಲಲ್ಲೇ ಮತ್ತು ಉಟ್ಟ ಅರ್ಬಿ ಮ್ಯಾಗ ಇದಕ್ಕಿದ್ದಂಗೆ ಎದ್ದು ಬಂದ್ರೆ ಏನಂತ ತಿಳ್ಕೊಬೇಕು ನಾನಾರ? ನೀವ ಹೇಳ್ರಿ ನೋಡೋಣ. ಮತ್ತು ಯಾರಿಗೆ ಅದ್ರ ಸಜಿಕ್ ಹಂಗೆ ಅನಿಸ್ತೈತಿ? ಈಗ ನಿಮ್ಮ ಅತ್ತಿಗೆ ಮುಗಿನ ತಲೆಯಾಗ 108 ಪ್ರಶ್ನೆ ಓಡಾಡಕತ್ತಿಲ್ಲ ಅಂತ ಮಾಡಿಯ? ಆಕಿ ತಲೆಯಾಗ 108 ಪ್ರಶ್ನೆ ಓಡಾಡಕತ್ತಾವು, ಆದ್ರೆ ಕೇಳಂಗಿಲ್ಲಲ್ಲ. ಹಂಗಾಗಿ ಬಾಯಿ ಮುಚ್ಕೊಂಡದಾಳ ಅಷ್ಟೇ, ಗೊತ್ತನ? ಇಲ್ಲವಾ ಅಂಥದ್ದೇನು ಸಮಸ್ಯೆ ಇಲ್ಲ, ಆರಾಮೇ ಅದೀವಿ ನಾವು. ಇವರಪ್ಪ ಅದೇನೋ ಒಟ್ಟು ಗೊತ್ತಿಲ್ಲ. ಬಾ ನಿಮ್ಮ ಅವ್ರ ಮನೆಗೆ ಹೋಗ್ಬರೋಣ, ಯಾಕೋ ಬೇಸರ ಆಗೈತಿ. ಮನೆ ಪಾಪ ಅಷ್ಟೊಂದು ಕರೆದ್ರು ನಾವು ಹೋಗಲಿಲ್ಲ, ಅವ್ರ ಮನ್ಸಿಗೆ ಬೇಸರ ಆಗಿರ್ತೈತಿ. ಹೋಗಿ ಬರೋನು ಅನ್ನಕತ್ರು. ಹಂಗೆ ಅನ್ನೋತ್ಲೆ ನಾನು ಬ್ಯಾಡ್ರಿ ಈಗ ಅದಕ್ಕೆ ಅಂದೆ, ಆದರೂ ಕೇಳಲಿಲ್ಪ. ಮತ್ತೆ ನಡಿ ಹಂಗಾರ ಅಂತ ಸುಮ್ಮ ಬಂದಿದ್ದಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಬೇ. ಹೌದದಿಲ್ಲ, ಬೇರೆ ಏನಿಲ್ಲಲ್ಲ. ಹಬ್ಬ ಜೀವಕ್ಕೆ ಈಗ ಒಟ್ಟು ಸಮಾಧಾನ ಆಯ್ತು. ಅಲ್ಲ ಆದರೂ ನಿನ್ನ ಗಂಡ ಭಾಳ ಮೂಡಿ ಅದಾನ ನೋಡಿ ಮನುಷ್ಯ. ಅಲ್ಲ ಅವಾಗ ಕರೆದಾಗ ಬರ್ಲಾರ್ದೆ ಈಗ ಬಂದಾನ. ಅಲ್ಲ ಈಗ ಬಂದರೂ ಏನು ಬಿಡು, ಖುಷಿನೇ ಐತೆ ನಮಗೆ. ಆದರೂ ಅವಾಗ ಕರೆದಾಗ ಬರಲಿಲ್ಲಪ್ಪ, ಅದಕ್ಕಂದೆ. ನಿನಗೇನು ಹಳೆ ಮಗಳು ಬಂದಿದ್ದು ಖುಷಿ ಆಯಿತು, ಏನು ಕರಿಲಾರ್ದ ಬಂದ್ರಂತ ಬೇಜಾರೈತೆ? ಮನೆ ಮಗಳು ಹಳೆ ಬಂದ್ರೆ ಖುಷಿ ಆಗೋದಿಲ್ಲನ? ಖುಷಿ ಐತವ, ಯಾಕಿಲ್ಲ ಹೇಳಿ ನೀನ ನೋಡೋಣ. ಎಲ್ಲ ಐತಿ, ಆದರೂ ಇದಕ್ಕಿದ್ದಂಗೆ ಬಂದಿರಲ್ಲ ಅಂತ ಸ್ವಲ್ಪ ಗಾಬರಿ ಆತಷ್ಟೇ. ಅತ್ತೇರ ಅಷ್ಟಕ್ಕೆ ಮಾಡೇನ್ರಿ. ಅತ್ಯಾರ ಅಲ್ರಿ ಲುಂಗಿ ಪಂಜಿ ಬನೀನು ತಗೊಂಡ್ರಿ, ಹಾಕೊಲಿಲ್ಲ? ಹಾಕೊಳಕತ್ತಿದ್ದೆ, ಮತ್ತೆ ರಾತ್ರಿ ಉಟ್ಕೊಂಡ್ರೆ ರಾತ್ ಬಿಡಿ ಕುಂದ್ರಾಕ್ ನಿಂದ್ರಾಕ್ ಗಾವಾಗಲ್ಲ. ಒಂಚೂರು ನಂದು ಹೊರಗೆ ಹೋಗೋ ಕೆಲಸನೂ ಐತಿ. ಮತ್ತೊಮ್ಮೆ ಅರ್ಬಿ ಕಳೋದು ಮತ್ತೆ ಪ್ಯಾಂಟ್ ಶರ್ಟ್ ಹಾಕೋಬೇಕಾ, ಅದಕ್ಕೆ ಬೇಡ, ಆಮೇಲೆ ಹೋಗಿ ಬಂದು ಮುಗಿಸಿ ಹಾಕೊಂಡ್ಬಿಟ್ರಾತಂತ ಬಿಟ್ಟೆ. ಹೌದಾ? ಹೌದು, ಈ ಊರಾಗ ನಿಮ್ದೇನೈತ್ರಿ ಹೊರಗೆ ಹೋಗುವಂಥದ್ದು ಕೆಲಸ? ಅಯ್ಯೋ ದೇವ್ರೆ, ಹೊರಗೆ ಹೋಗೋದಂದ್ರೆ ಎಲ್ಲಿ ಇಲ್ಲ ಮರ, ಇಲ್ಲೇ ಒಂಚೂರು ಅಂಗಡಿಗೆ ಹೋಗ್ಬೇಕು. ನಾನು ಚೀಟ್ ಖಾಲಿ ಆಗಿತ್ತ, ತಗೋಬೇಕಿತ್ತು. ಅಲ್ಲ ಆದರೂ ಅಳ್ಯಾರ, ನೀವು ಚೀಟ್ ಹಾಕೊಳ್ಳೋದು ಬಿಡ್ರಿ, ಯಾಕಂದ್ರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಏನ್ರಿ. ಬಾಯೆಲ್ಲ ಒಂಥರ ಆಗ್ಬಿಡ್ತೈತಿ, ಕೂಳು ತಿನ್ನಕ್ಕಾಗಲ್ಲ, ನೀರು ತಿನ್ನಕ್ಕಾಗಲ್ಲ. ಅದಕ್ಕೆ
ಅದನ್ನ ಅಷ್ಟು ಸ್ವಲ್ಪ ಹಾಕೊಳಕ್ ಹೋಗ್ಬೇಡ್ರಿ, ಕಡಿಮೆ ಮಾಡ್ರಿ. ಹ್ಞೂ ರೀ ಅತ್ತಿಯರ, ನೀವಿಷ್ಟು ಹೇಳಿದ್ಮೇಲೆ ನಾ ಇನ್ನು ಹಾಕೊಳಲ್ತ ಬರ್ರಿ. ಅಂದಂಗ್ರಿ ನಮ್ಮ ಅತ್ತಿಗೆ ಮನ ಅವತ್ತು ಮದ್ವೆಯಾಗ ಒಂದೇ ಸಲ ಅಲ್ಲಿ ನೀವು ನೋಡಿದ್ದೆ ಇವ್ರ ನೋಡ್ರಿ. ಹಾಂ ನೋಡೇನಪ್ಪ, ನೋಡೇನಿ. ಭಾಳ ಚೆನ್ನಾಗದಾರ. ಏನು? ಅಲ್ಲ, ಭಾಳ ಫೇರ್ ಆಗದಾರ, ನೋಡಕ್ಕೆ ಭಾಳ ಚಂದ ಅದಾರ ಅಂದೆ. ನಮಸ್ಕಾರ ರೀ. ಹಾಂ ನಮಸ್ಕಾರ ರೀ. ನಾಷ್ಟಕ್ಕೆ ಚಾಟ್ ಮಾಡಕ್ಕೆ ಬರ್ರಿ. ಹಾಂ ಬರ್ತೀನಿ ರೀ. ಇವ್ ನೋಟನೇ ಸರಿ ಇಲ್ಲ. ಹಾಂ ಕರ್ಕೊಂಬರವ ನಿನ್ನ ಗಂಡನ. ಅಂದಂಗೆ ಮಾವಾರ ಯಾವಾಗ ಬರ್ತಾರ್ರಿ? ಅವ್ರೆ ಇಲ್ಲೇ ಹೊರಗೆ ಹೋಗ್ಯಾನಪ್ಪ, ಒಂದು ಹೊಲದ ಕಡೆ ಹೋಗಿರ್ಬೇಕು, ಕೆಲಸ ಐತೆ ಅಂತೇಳಿ. ಅಂದ್ರೆ ಇವತ್ತು ಹೆಸರು ಕೀಳಕ್ಕೆ ಮಿಷನ್ ಬಂದೈತಿ, ಅದಕ್ಕೆ ಹೊರಗೆ ಹೋಗಿರ್ಬೇಕು, ಬರ್ತಾನೆ ಈಗ. ಸರಿ. ಆದ್ರೂ ಈ ಮಿಷನ್ ಹಚ್ಚಿದ್ರ ಅತ್ತಿಯರ ಭಾಳ ವೇಸ್ಟ್ ಆಕತ್ರಿ. ಹೆಸರು ಕಾಳು ಮಿಷನ್ ಹಚ್ಚಿದ್ರ ಅತ್ತಾಗಿತ್ತ ಕಾಳು ಸಿಡಿದು ಬಿಡ್ತಾವು. ಕೈಗೆ ಸಿಗುದು ಏಟ ಏನ, ಈ ಅದ್ರ ಬದ್ಲಿ ಸುಮ್ಮನೆ ಕೈಲೇ ತೆಗಿಯೋದು ಎಷ್ಟೋ ವಾಸಿ. ಓಹೋ, ಯಾವಾಗ ಬಂದ್ರ? ಅಲ್ಲ ಗಂಡ ಐತಿ ಸವಾರಿ, ಆರಾಮದಿರಲ್ರಿ? ಬರ್ರಿ ಮಾವಾರ, ನಿಮ್ಮ ಸುದ್ದಿನ ಮಾತಾಡಕತ್ತಿದ್ ನೋಡ್ರಿ, ಆರಾಮದಿನಿ. ಹೆಸರು ಕೀಳ್ಸಕ್ಕೆ ಮಷಿನ್ ಹಚ್ಚಿರಂತಲ್ಲ, ಆದ್ರೂ ಮಾವಾರ ಈ ಮಷಿನ್ ಹಚ್ಚಿದ್ರ ಭಾಳ ವೇಸ್ಟ್ ಆಕವ್ರಿ ಕಾಳು. ಆ ಕಡೆ ಈ ಕಡೆ ಚಟ್ಪಟ್ ಅಂತೇಳಿ ಈ ಹೆಸರು ಕಾಳು ಸಿಡಿದು ಮಷಿನಿಗೆ ಸಿಗ್ಲಾರ್ದ ಭಾಳ ಲಾಸ್ ಆಕತ್ರಿ. ಅದ್ರ ಬದ್ಲಿ ಈ ನೀವು ಕೈಲಿ ಆಳು ಹಚ್ಚಿಸಿ ಕೀಳ್ಸೋದು ಭಾಳ ಬೆಟರ್ ಅಂತೇನು ನೋಡ್ರಿ. ನಾನು ಕೈಲಿ ಆಳು ಹಚ್ಚಿಸಿ ಕೀಳ್ಸೋದು ಭಾಳ ಬೆಟರ್ ರೀ ಕರೆ. ಆದ್ರೆ ಬೇಕಲ್ರಿ, ಆಳುಗಳು ಸಿಗ್ಬೇಕಲ್ಲ. ಆಳಿನ ಪಗಾರ ಎಷ್ಟಾಕತ್ ಗೊತ್ತನ್ರಿ? ಅಯ್ಯೋ ದೇವ್ರೆ, 1 ಎಕರೆ ಹೊಲ ಮುಗ್ಸಕ್ಕೆ ಆಳು ಏನಿಲ್ಲ ಅಂದ್ರು ಒಂದು 3-4 ದಿನದ ಮೇಲೆ ಮಾಡಿಬಿಡ್ತಾರ. 350 ರೂಪಾಯಿ ಹೆಣ್ಣಾಳು, ಗಂಡಾಳು 500 ರೂಪಾಯಿ 400 ರೂಪಾಯಿ ಅಂತ ಬರೋದಿಲ್ಲ. ಈಗ ಏನ್ರಿ ಹೆಣ್ಣಾಳ ಕರ್ದೇವ ಅಂತೇಳಿ ಇಟ್ಕೋರಿ, 3-4 ದಿನ ಮಾಡ್ತಾವು. ಆಮೇಲೆ ಆಳಿನ ಕುಟ್ಕೋಬೇಕ್ರಿ ಪಾತಾಗ. ಈ ಮಷೀನಿಗೆ 1,000-2,000 ಕೊಡೋದಿರಲಿ, ಸುಮ್ಮನೆ ಬಡ ಬಂದು ನಿಂತ ಕಾಲ್ಮೆ ಬರ್ರ ಅಂತ ಮಾಡಿ ಹೋಗ್ಬಿಡ್ತಾರ. ಅತ್ತಾಗ ತಾಸಿಗೆ ಇಷ್ಟು ಅಂತ ಇರ್ತತಿ, ಮುಗಿಸ್ಕೊಟ್ಟು ಹೋಗಾರ ಅತ್ತಾಗ. ಈಗ ಎಲ್ಲದಕ್ಕೂ ಮಷೀನ್ ಆಗ್ಯಾವಲ್ರಿ, ಅಷ್ಟ ರೀ. ಮತ್ತೆ ಬರ್ರಿ, ಅತ್ತಿಯವ್ರು ನಮಗಂತ ಏನೋ ಮಾಡ್ಯಾರಂತ, ಬರ್ರಿ ತಿನ್ನನ್ ಬರ್ರಿ. ಇವ ಇದಕ್ಕಿದ್ದಂಗೆ ಯಾಕೆ ಬಂದಾರ? ಏನನಪ್ಪ ಹಂಗೆ ಕರೆದಿದ್ರಿ, ನಾನು ಬರೋಕ್ಕಾಗಿದ್ದಿಲ್ಲ, ಅದಕ್ಕೆ ಈಗ ಬಂದೀನಿ ಅಂತ ಏನೋ ಅನ್ನಂತಪ್ಪ. ಅಷ್ಟೇ ಗೊತ್ತು ನನಗೂ, ಬೇರೆ ಏನೂ ಗೊತ್ತಿಲ್ಲ. ಏನು ಹಂಗೆ ಬಂದ ಏನರ ಕೆಲಸ ಇತ್ತು, ಏನೊಂದು ಗೊತ್ತಿಲ್ಲ. ನಡಿ ಹೋಲತ್ತಾಗ ಮನೆಗೆ ಬಂದಾರ, ಸುಮ್ಮನೆ ಅದು ಇದು ಯೋಚನೆ ಮಾಡೋ ಬದಲಿ ಮಾತಾಡ್ಸೋದು ಒಳ್ಳೇದು ಚಂದಾಗಿ. ನಡಿ. ಅತ್ತಿಯರ ಅಪ್ಪ ಬಂದಿದ್ನಂತ ಹೋಗೇ ಬಿಟ್ಟಾರ ನೋಡ್ರಿ. ಅಪ್ಪ ಇಲ್ಲಿ ಬಂದು ಬೆಟ್ಟೆ ಆಗಿಲ್ಲ. ಯಾಕ? ಹೌದು, ನಿಮ್ಮಪ್ಪ ಇಲ್ಲಿ ಯಾಕೆ ಬಂದಿಲ್ಲ? ಏನಾರು ಕೆಲಸ ಇತ್ತಂತನ? ಏನನ್ರಿಪ್ಪ ಒಂದು ಗೊತ್ತಿಲ್ಲ. ಏನ ನೋಡು, ಫೋನ್ ಹಚ್ಬೇಕಿಲ್ಲ? ಫೋನು ಹಚ್ಬೇಕು, ನನ್ನ ಫೋನ್ನೇ ರೊಕ್ಕಿಲ್ರಿ ಐತಿರ, ಖಾಲಿ ಆಗೈತಿ. ಇವ್ರು ಬಂದ್ರಂದ್ರೆ ಇವ್ರ ಫೋನ್ಲೇನ ತೊಗೊಂಡು ಹಚ್ತೀನಿ ರೀ ಐತಾರ. ಫೋನ್ ಹಚ್ಚ. ಏನು ನಮ್ಮ ಕಾಲ್ದಂಗೆ ಟಪಾಲ್ ಹಾಕ್ಬೇಕನವ? ಏನು ವಾರ ಒಂದು 7 ದಿನ ಮುಟ್ಟಕ್ಕ 7 ದಿನ ಅಲ್ಲಿಂದ ಉತ್ತರ ಬರಕ್ಕೆ ಅನ್ನಂಗಿಲ್ಲ, ಏನಿಲ್ಲವ. ಏನು ನಿಂತು ಕುಂತಲ್ಲೇ ಫೋನ್ ಹಚ್ತಿರವ ನೀವರ? ಹಚ್ಚಿರಿ, ಒಂದು ಫೋನ್ ಹಚ್ಚಿ ಯಾಕೆ ಏನು ಅಂತ ಕೇಳ್ಕೊರಿ. ಅದನ್ನ ಬಿಟ್ಟು ಬೇಸರ ಮಾಡ್ಕೊಂಡು ಕುಂತ್ರಿ ಅದಕ್ಕೆ ಬಂತ ಹೇಳ. ಹ್ಞೂ ರೀ ಅತ್ಯಾರ, ಅದು ಒಮ್ಮೆ ಅವ್ರು ಬಂದೆ ಹಿಂಗೆ ಹೋದ್ರಂತ ಗೊತ್ತಾತಲ್ಲ, ಯಾಕೆ ಬೇಜಾರದಂಗತ್ತ, ಹಂಗೆ ಬಂದು ಇಲ್ಲೇ ಕುಂತ್ಬಿಟ್ಟೆ. ಹೌದನ? ಏನಾರಲ್ಲಿ ಏನಾರ ಊರಾಗ ಅರ್ಜೆಂಟ್ ಅಗದಿ ತುರ್ತು ಕೆಲಸ ಬಂದಿರ್ಬೇಕಾ, ಹಂಗಾಗಿ ಹೋಗಿರ್ಬೇಕು ತಗೋ. ಅದಕ್ಕೆ ಹತ್ತಿರ ಕೆಡ್ಸ್ಕೊಂತೀವ. ಹಂಗೆ ಆಗಿರ್ಬೇಕ್ರಿ. ಅಂದಂಗೆ ನಾಳೆ ನಿನ್ನ ಗಂಡಂದು ಹುಡ್ದಬ್ಬ ಐತಿ. ಏನು ಶುಕ್ರವಾರ ದಿನ. ನಾಳೆ ನೀನು ಮತ್ತು ನಿನ್ನ ಗಂಡ ಇಬ್ಬರು ಸೇರಿ ಅಮ್ಮನಾರ್ ಗುಡಿಗೆ ಹೋಗಿ ಅಭಿಷೇಕ ಬರ್ಸಿ ಬಂದನಿ. ಅಲ್ಲೇ ಇದು ದುರ್ಗಮ್ಮ ಗುಡಿಯಾಗ ಒಂದು ಅಭಿಷೇಕ, ಆಮೇಲೆ ನಿರಂತರ ಅಭಿಷೇಕ ಬರ್ಸೀನಿ ಸಿದ್ಧಾರ್ಡ್ ಮಾಡಿದಾಗ. ನಾಳೆ ಹೋಗಿ ಬರ್ರವ, ಬಿಟ್ಟು ಬಿಡ್ದೆ. ಓ, ಇದು ಹುಟ್ಟಿದ ಬನ್ರಿ. ಅಯ್ಯೋ ಅತ್ತೀರ, ನೀವು ಒಂಚೂರು ಮೊದಲೇ ಹೇಳಿದ್ರಂದ್ರೆ ನಾ ಏನಾರ ಒಂದು ತರಿಸ್ತಿದ್ದೆ. ಹೌದಾ? ನನಗೇನು ಗೊತ್ತವ, ನಮ್ಗೇನು ಈ ಗಿಫ್ಟು ಕೊಡೋದಿಲ್ಲ, ಗೊತ್ತಿಲ್ಲ ಏನಿಲ್ಲ ತಗ. ನಮ್ಗೇನು ಊಟದಬ್ಬ ಅಂದ್ರೆ ಒಂದು ದೇವ್ರ ಗುಡಿಗೆ ಹೋಗಿ ಬರೋದು, ಮನ್ಯಾಗ ಒಂದು ಸಿಹಿ ಮಾಡೋದಷ್ಟೇ ಗೊತ್ತು. ಅದು ಎಲ್ಲಿ ನಮ್ಮ ಕಾಲದಾಗ ಅವೆಲ್ಲ ಮಾಡಿ ಮಟ್ಟಿ ಗೊತ್ತಿಲ್ಲ. ಈಗ ಒಂದು ನಾನು ಈ ಮನೆಗೆ ಬಂದು ಎಷ್ಟೋ ದಿನ ಆದಮೇಲೆ, ಎಷ್ಟೋ ದಿನ ಅಂದರೂ ಏನು, ನನ್ನ ಮಗ ಒಂದು 10 ವರ್ಷ ಆಗಿದ್ದ ಅಂದ್ರೆ ಹುಟ್ಟಿದ್ದಿನ ಅಂತ ಗೊತ್ತು, ಆಚರಿಸ್ತಿದ್ದಿಲ್ಲ. ಅವಾಗೊಮ್ಮೆ ಸಾಲಾಗದೇನ ಅಂದರು, ಹಿಂಗೆ ಮಾಡ್ಕೋಬೇಕಂದ್ರು ಅಂತೇಳಿ ಬಂದು ಹೇಳಿದ್ದ ಅಷ್ಟೆ. ಅಯ್ಯೋ ಅತ್ತೀರ, ನಮ್ದು ಮಾಡಂಗಿಲ್ರಿ, ಎಂದು ಕೇಕು ಪಾಕು ತಂದು ಗೊತ್ತಿಲ್ರಿ. ಅಷ್ಟೇ, ಊಟದ ಹಬ್ಬ ಅಂದ್ರೆ ಮುಗೀತು. ಮನ್ಯಾಗ ಅದೇ ಸೇಮ್ ಏರ್ಕೊಳ್ಳೋದು. ಇವತ್ತು ನಾನು ಹುಟ್ಟಿದ್ದಂತ ಗೊತ್ತಿರ್ತೈತಿ, ಮುಗೀತು. ಮನ್ಯಾಗ ಏರ್ಕೊಂಡು ಅಲ್ಲೇ ಗುಡಿಗೆ ಹೋಗಿ ಬಂದು ಮನ್ಯಾಗ ಒಂದು ಪಾಯಸ ಹೋಳಿಗೆ ಏನೋ ಒಂದು ಮಾಡಿದ್ರಾತು. ಒಮ್ಮೆ ಮದು ಮಾಡ್ತಿದ್ದಿಲ್ಲ. ನಮ್ಮ ತಂಗಿ ಹಂಗಲ್ರಿ, ಅದೇನೋ ಓದ್ಯಾಳಲ್ಲ, ಓದಿ ಗೆಳತಿಯರು ಕೂಡ ಸೇರ್ಕೊಂಡು ಆ ಗೆಳತಿಯರು ಅವರೆಲ್ಲರೂ ಸೇರಿ ಕಾಲೇಜ್ನಾಗ ಅದೇನೋ ಕೇಕ್ ಕಟ್ ಮಾಡಿ ಆಮೇಲೆ ಆಕಿಕ್ಕಿ ಊಟಕ್ಕೆ ತಿನ್ನಿಸಿ, ಈಕಿ ಊಟಕ್ಕೆ ತಿನ್ನಿಸಿ, ಏನೇನಪ್ಪ. ನಮ್ಮಪ್ಪ ನಮ್ಮ ಕಡೆ ರೊಕ್ಕ ಇಸ್ಕೊಂಡು ಹೋಗಿದ್ಲು. ಅದು ಎಂಥದ್ದು ಪಲ್ಟಿ ಕೊಡ್ತಿದ್ಲು. ಅವ್ರ ಗೆಳತಿಯರಿಗೆಲ್ಲರಿಗೆ ಪಲ್ಟಿ. ಪಲ್ಟಿ ಅಲ್ಲಲ್ಲಿ ಹುಂಬುಸೇನಿ, ಪಾರ್ಟಿ ಪಲ್ಟೆ ಎಂತದ ಒಂದು ಒಟ್ಟು ರೊಕ್ಕ ಹಾಳು ಮಾಡಕ್ ಒಂದ್ಯಾವ. ಖಾಲಿ ಪಿಲಿ ಅವ್ರಿಗೆ ತಿನ್ಸಿದ್ರೆ ಉಣ್ಸಿದ್ರೆ ಅದಕ್ಕೆ ಬಂತದ. ಏನು ದೊಡ್ಡ ಸಡಗರ್ನ ಅದು? ಹೌದಿಲ್ಲ? ಅಷ್ಟು ತಗೊಂಡು ಒಂದು 1000 ಗಟ್ಟಲೆ ಇಸ್ಕೊಂಡು ಹೋಗಿದ್ಲು. ನಮ್ಮಪ್ಪ ಬೈತಿತ್ತು, ನಮ್ಮವನು ಬೈತಿದ್ಲ, ಆದ್ರೆ ಮತ್ತೆ ಬಿಡ್ತಿದ್ದಿಲ್ಲ. ಅಲ್ಲಿಕ್ಕೆ ಕೊಡು ಅಂತ ಕೇಳ್ತಿದ್ಲು. ನಾನು ಅಂಥದ್ದೆಲ್ಲ ಮಾಡಲ್ ಬಿಡು. ಸೇಮ್ ನಮ್ಮ ಅಂದ್ಲಲ್ಲ, ಜಾಕ ಮಾಡಿ ಗುಡಿಗೆ ಹೋಗ್ಬಾರ್ದಷ್ಟೇ.